ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಬೆನ್ನು ಮೂಳೆ ಮುರಿತವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಿಟಿ ಸ್ಕ್ಯಾನ್ ರಿಪೋರ್ಟ್ ನಲ್ಲಿ ಬೆನ್ನು ಮೂಳೆ ಮುರಿತವಾಗಿರುವುದು ಕನ್ಫರ್ಮ್ ಆಗ್ತಾ ಇದೆ. ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ಅವರು ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ. ಹೆಬ್ಬಾಳ್ಕರ್ ಅವರ ಸಹೋದರ ಗನ್ ಮ್ಯಾನ್ ಡ್ರೈವರ್ ಬಂದಿದ್ದಾರೆ. ಎಲ್ರಿಗೂ ನಾವು ಚಿಕಿತ್ಸೆಯನ್ನ ಕೊಟ್ಟಿದ್ದೇವೆ, ಅವರಿಗೆ ಯಾವುದೇ ಶಸ್ತ್ರಚಿಕಿತ್ಸೆಗೆ ಅಗತ್ಯ ಇಲ್ಲ ಅಂತ ವೈದ್ಯರು ಇದೇ ಸಂದರ್ಭದಲ್ಲಿ ದೃಢಪಡಿಸಿದ್ದಾರೆ. ಅಪಘಾತದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸದ್ಯಕ್ಕೆ ಸಚಿವರು. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ನಡೆದಿರುವಂತಹ ಕಾರು ಅಪಘಾತ. ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಂತ ಕಾರು ಅಪಘಾತವಾಗಿತ್ತು. ಈ ಸಂದರ್ಭದಲ್ಲಿ ಅವರ ಕಾರಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಗನ್ಮ್ಯಾನ್ ಎಲ್ಲರೂ ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದು ಪ್ರಶ್ನೆ. ಅವರ ಆರೋಗ್ಯದ ಪರಿಸ್ಥಿತಿಯನ್ನು ನೋಡುವುದಾದ್ರೆ ಬೆನ್ನಿನ L1 ಮತ್ತು L4 ಈ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ನೋವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರೀಟ್ಮೆಂಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ವೈದ್ಯರು ಹೇಳ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, 2 ವಿಂಡೋದಲ್ಲೂ ಮೊದಲ ವಿಂಡೋದಲ್ಲಿ ಹೆಬ್ಬಾಳ್ಕರ್ ಅವರ ಕಾರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ದೃಶ್ಯದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನಡೆಯೋದಕ್ಕೆ ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ವೀಲ್ ಚೇರ್ನಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂಥ ವಿಜುವಲ್ಸ್ ಇದು. ಅವರ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ಸದ್ಯಕ್ಕೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಹಾಸ್ಪಿಟಲಿಗೆ ಬಂದಿದ್ದು ಹೌದು, ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಈಗ ಅವರ ಬೆನ್ನು ಸ್ವಲ್ಪ ಪೆಟ್ಟಾಗಿದೆ, ಬೆನ್ನಿಗೆ ಬಲವಾದಂಥ ಪೆಟ್ಟು ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ಒಂದು ಪೇನ್ ಕಿಲ್ಲರ್ ಕೊಟ್ಟು ಟ್ರೀಟ್ಮೆಂಟನ್ನು ಮುಂದುವರಿಸಿದ್ದೀವಿ, ಈಗ ಸುಧಾರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಶಸ್ತ್ರಚಿಕಿತ್ಸೆ ಈ ಥರದ್ದೇನು ಅವಶ್ಯಕತೆ ಇಲ್ಲ, ಅಂದರೆ ಆಪರೇಷನ್ ಮಾಡಲೇಬೇಕಾ, ತೀವ್ರ ರೀತಿಯಾದಂಥ ಅಪಘಾತ ಆಗ್ಬಿಟ್ಟಿದೆಯಾ, ಇನ್ನೂ ಎಷ್ಟು ದಿನ ಹಾಸ್ಪಿಟಲ್ನಲ್ಲಿ ಇರಬೇಕಾಗತ್ತೆ, ಈ ಪ್ರಶ್ನೆಗಳಿಗೆ ಇನ್ನೊಂದು 2 ದಿನ ಚಿಕಿತ್ಸೆಯನ್ನು ನೀಡಿ ಡಿಸ್ಚಾರ್ಜನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. 1 ತಿಂಗಳು ಬೆಡ್ ರೆಸ್ಟನ್ನು ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಅನ್ನೋದನ್ನು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆನ್ನಿನ L1 ಮತ್ತು L4 ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನು ವೈದ್ಯರು ತಿಳಿಸಿದ್ದಾರೆ. ಮೂಳೆ ಫ್ರ್ಯಾಕ್ಚರ್ ಆಗಿದೆ ಅನ್ನೋದ್ರ ಬಗ್ಗೆ ವರದಿ ಹೇಳ್ತಾ ಇದೆ. ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳ್ತಾ ಇರುವಂಥ ಅದರ ಎಕ್ಸ್ರೇಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅದರ ರಿಪೋರ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಈ ಆಕ್ಸಿಡೆಂಟ್ ಸಹಜವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಿಗೆ ಒಂದು ರೀತಿಯಾದಂಥ ಆಘಾತ ಆಗಿತ್ತು. ಕಾರಣ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿರ್ಬೋದು ಅಂತ ಆ ಕಾರಿನ ಫೋಟೋವನ್ನು ನೋಡ್ತಾ ಇದ್ದ ಹಾಗೇನೆ ಒಂದು ರೀತಿಯಾದಂಥ ಆತಂಕ ಮನೆ ಮಾಡಿತ್ತು. ಆದರೆ ವೈದ್ಯರು ಈಗ ಸದ್ಯಕ್ಕೆ ಹೇಳಿರುವಂಥ ಪ್ರಕಾರ ಓಕೆ ಅಂತ ಹೇಳಿದ್ದಾರೆ. ಇನ್ನು ಸಚಿವೆ ಹೆಬ್ಬಾಳ್ಕರ್ಗೆ ಕಾರು ಅಪಘಾತವನ್ನ ಆಗಿದ್ದು ನಡೆದಾಡೋದಕ್ಕೂ ಕೂಡ ಸಂಕಷ್ಟ ತಂದಿಟ್ಟಿದೆ. ಕಾರಿನಿಂದ ಇಳಿಯೋಕ್ಕೂ ಕೂಡ ಆಗದಂತ ಸ್ಥಿತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೀಲ್ ಚೇರ್ ಮೇಲೆ ಹೆಬ್ಬಾಳ್ಕರ್ ಹೋಗುವಂತ ದೃಶ್ಯ ಕೂಡ ಲಭ್ಯವಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಕುತ್ತಿಗೆ ಮತ್ತು ಬೆನ್ನಿನ ಭಾಗಕ್ಕೆ ಗಾಯಗಳಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸದ್ಯಕ್ಕೆ ಲಕ್ಷ್ಮಿ ಅವರು. ಅವರಿಗೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರ ಬೆನ್ನು ಮತ್ತು ಕುತ್ತಿಗೆಯ ಭಾಗಕ್ಕೆ ಪೆಟ್ಟಾಗಿರುವಂತಹ ಹಿನ್ನೆಲೆಯಲ್ಲಿ, ಗಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ನಡೆದಾಡೋದಕ್ಕೆ ಕಷ್ಟವಾಗಿ ವೀಲ್ ಚೇರ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಲಭ್ಯವಾಗಿರೋದು. ಆ ದೃಶ್ಯಗಳನ್ನೇ ನೀವು ಗಮನಿಸ್ತಾ ಇದ್ದೀರಾ. ಕಾಲು, ಬೆನ್ನು, ಕುತ್ತಿಗೆ ಈ ಭಾಗಗಳಿಗೆ ನೋವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ಅವರಿಗೆ ನಡೆಯೋದಕ್ಕಾಗಿಲ್ಲ. ಹಾಗಾಗಿ ವೀಲ್ ಚೇರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೀಲ್ ಚೇರ್ನಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಸದ್ಯಕ್ಕೆ ಯಾವುದೇ ಆಪರೇಷನ್ ಬೇಡ ಅಂತ ಹೇಳಿದ್ರು ಕೂಡ ರೆಸ್ಟ್ನ ಅವಶ್ಯಕತೆ ಇದೆ ಅನ್ನೋದನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಸುಮಾರು 1 ತಿಂಗಳಾದ್ರೂ ಬೆಡ್ ರೆಸ್ಟ್ ಮಾಡಬೇಕಾಗತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಚಲಿಸ್ತಿದ್ದಂಥ ಅವರ ಕಾರ್ ಅಪಘಾತಕ್ಕೀಡಾಗಿತ್ತು. ಈ ಸಂದರ್ಭದಲ್ಲಿ ಈ ಕಾರಿನಲ್ಲಿ ಅವರು ಮತ್ತು ಅವರ ಸಹೋದರ ಗನ್ ಮ್ಯಾನ್ ಡ್ರೈವರ್ ಇದ್ರು. ಅಪಘಾತ ಆಗಿದ್ದಂಥ ಫೋಟೋಗಳು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಕಾರು ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅಂತ. ಮುಂದೆ ತೀವ್ರ ರೀತಿಯಾದಂಥ ಜಖಮಾಗಿರೋದು ಕೂಡ ಕಾಣಿಸ್ಕೊಳ್ತಾ ಇದೆ. ಇನ್ನೊಂದು ದೃಶ್ಯದಲ್ಲಿ ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ನಡೆಯೋದಕ್ಕಾಗ್ದೇನೆ ವೀಲ್ ಚೇರನ್ನು ಬಳಕೆ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವೀಲ್ ಚೇರ್ನಲ್ಲೇ ಅವರನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಟ್ರೀಟ್ಮೆಂಟನ್ನು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಪೇನ್ ಕಿಲ್ಲರ್ ಏನೋ ಕೊಟ್ಟಿದ್ದಾರಂತೆ. ತುಂಬ ನೋವಿತ್ತು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ,
ಟ್ರೀಟ್ಮೆಂಟನ್ನು ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಫ್ರ್ಯಾಕ್ಚರ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. L1 ಮತ್ತು L4 ಈ ಮೂಳೆಗಳಿಗೆ ಫ್ರ್ಯಾಕ್ಚರ್ ಆಗಿದೆ ಅನ್ನೋದನ್ನು ವರದಿ ಹೇಳ್ತಾ ಇದೆ ಮತ್ತು ಇದನ್ನು ವೈದ್ಯರು ಕೂಡ ದೃಢಪಡಿಸಿದ್ದಾರೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ ಅಭಿಮಾನಿಗಳಿಗೆ ಒಂದು ರೀತಿಯಾದಂಥ ಬೇಸರದ ಸುದ್ದಿ. ಆದರೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇರುವಂಥ ವೈದ್ಯರು ಹೇಳಿದ್ದಾರೆ. ಹೌದು, ಪೆಟ್ಟಾಗಿರೋದು ಹೌದು, ಆದರೆ ತೀರ ರೀತಿಯಾದಂಥ ಆಪರೇಷನ್ ಮಾಡಲೇಬೇಕು ಆ ಥರದ್ದೇನು ಪರಿಸ್ಥಿತಿ ಇಲ್ಲ, ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಅನೇಕ ನಾಯಕರುಗಳು ಕರೆ ಮಾಡಿದ್ದಾರೆ, ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. SP ಕೂಡ ಆಸ್ಪತ್ರೆಗೆ ಹೋಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. CM ಕೂಡ ಫೋನ್ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗಾಗಲೇ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಯಾವ ರೀತಿಯಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಓಕೆ ಫೈನ್, ನನಗೇನು ಆಗಿಲ್ಲ, ಹೆದರ್ಕೊಳ್ಳೋದು ಬೇಡ ಅಂತ ಫ್ಯಾಮಿಲಿಯವ್ರಿಗೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇವತ್ತು ಈ ಅಪಘಾತ ಸಹಜವಾಗಿಯೇ ಒಂದು ರೀತಿಯಾಗಿ ಗಾಬರಿಗೆ ಕಾರಣವಾಗಿತ್ತು. ಅಯ್ಯೋ ಏನಾಗ್ಬಿಟ್ಟು ಏನು ಅಂತ. ಆ ಕಾರ್ನ ಫೋಟೋ ನೋಡ್ತಾ ಇದ್ದ ಹಾಗೇನೆ ತೀವ್ರ ರೀತಿಯಾದಂಥ ಸಮಸ್ಯೆ ಆಗಿರಬಹುದು ಅನ್ನೋದು ಅನೇಕರಿಗೆ ಗೊತ್ತಿತ್ತು. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಆಗಿರುವಂಥದ್ದು, ಈಗ ಆಲ್ರೆಡಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಸದ್ಯ ಅವರ ಆರೋಗ್ಯ ಈಗ ಯಾವ ರೀತಿ ಆಗಿದೆ, ಯಾವ ಟ್ರೀಟ್ಮೆಂಟನ್ನು ಶುರು ಮಾಡಿದ್ದಾರೆ? ಯಾಕಂದರೆ ಮೂಳೆ ಫ್ರ್ಯಾಕ್ಚರ್ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಯಾವ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಅಂತ ಶ್ರೀಧರ್? ನೀತಿ ಏನು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದಂಥ ಕಾಂಗ್ರೆಸ್ನ CLP ಸಭೆಯಲ್ಲಿ ಭಾಗವಹಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯರಾತ್ರಿ ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಬೆಳಗಾವಿ ಬರ್ತಿರ್ತಾರೆ. ಯಾಕಂದರೆ ಸಂಕ್ರಾಂತಿ ಹಬ್ಬ ಇರತಕ್ಕಂಥ ಹಿನ್ನೆಲೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬವನ್ನು ತಮ್ಮ ಹುಟ್ಟೂರಾದ ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಆಚರಣೆ ಮಾಡುವಂಥದ್ದು ಒಂದು ಸಂಪ್ರದಾಯ. ಜೊತೆಗೆ ಇಡೀ ಕುಟುಂಬಸ್ಥರ ಜೊತೆಗೆ ಒಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಏನು ರಸ್ತೆ ಮಾರ್ಗವಾಗಿ ಬರ್ತಿರ್ತಾರೆ. ಬೆಳಗಿನ ಜಾವ 5:30ಕ್ಕೆ ಏನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಏನಂದರೆ ಏನು ಒಂದು ರಸ್ತೆಯ ಮಧ್ಯೆ ನಾಯಿ ಅಡ್ಡ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ತಪ್ಪಿಸೋದಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆ ಅಪಘಾತ ಆಗುತ್ತೆ. ಏನೋ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಇನೋವಾ ಗಾಡಿ ಇದೆ, ಆ ಇನೋವಾ ಗಾಡಿ ರಸ್ತೆ ಪಕ್ಕದಲ್ಲಿದ್ದಂಥ ಮರಕ್ಕೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಯಾಕೆ ಎಸ್ಕಾಟ್ ವಾಹನ ಇದ್ರೂ ಕೂಡ ಹೈವೇದಲ್ಲಿ ಎಸ್ಕಾಟ್ ವಾಹನ ಮುಂದೆ ಇರುತ್ತೆ, ಅದರ ಮಧ್ಯೆ ಒಂದು ಕ್ಯಾಂಟರ್ ವಾಹನ ಬಂದಿರುತ್ತೆ. ಹಾಗಾಗಿ ಈ ಒಂದು ಅಪಘಾತ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಅದ್ರ ಜೊತೆಗೆ ಏನು ಒಂದು ಅಪಘಾತ ಆದ ಬಳಿಕ ತಕ್ಷಣವೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾರ್ನಲ್ಲಿದ್ದಂಥ 4 ಜನರನ್ನ ಏನು ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಅವ್ರ ಸಹೋದರರಾದಂಥ MSc ಚಂದ್ರರಾಜ್ ಹಟ್ಟಿಹೊಳಿ ಆಗಿರ್ಬೋದು, ಜೊತೆಗೆ ಗನ್ಮ್ಯಾನ್ ಆಗಿರ್ಬೋದು ಮತ್ತು ಡ್ರೈವರ್ 4 ಜನ ಒಂದು ಕಾರ್ನಲ್ಲಿ ಇರ್ತಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಖಾಸಗಿ ವಾಹನದಲ್ಲಿ ಕರ್ಕೊಂಡು ಬಂದಂಥ ಏನು ಸ್ಥಳೀಯರು ಅವರು ಆಸ್ಪತ್ರೆ ಒಳಗಡೆ ಕೂಡ ಕಾಲಿಡಕ್ಕಾಗೋದಿಲ್ಲ, ಅವರನ್ನು ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗ್ತಾರೆ. ತದನಂತರ ಆಸ್ಪತ್ರೆಗಳಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಲಾಗುತ್ತೆ. ಮೊದಲಿಗೆ ಅವರಿಗೆ ಏನು ಆಂಟಿಬಯೋಟಿಕ್ ಸೇರಿದಂತೆ ಪೇನ್ ಕಿಲ್ಲರ್ ಗುಳಿಗೆಯನ್ನು ಕೊಡಲಾಗುತ್ತೆ, ಪೇನ್ ಕಿಲ್ಲರ್ ಔಷಧಿಯನ್ನು ಕೊಡಲಾಗುತ್ತೆ. ತದನಂತರ ಅವರನ್ನು ಏನು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ಗೆ ಒಳಪಡಿಸಲಾಗುತ್ತೆ. ಆಗ ಗೊತ್ತಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಬೆನ್ನಿನ ಇರ್ತಕ್ಕಂಥ ಮೂಳೆ ಏನಿದೆ L1 ಮತ್ತು L4 ಒಂದು ಮೂಳೆ ಮುರಿದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕತ್ತಿನ ಬಳಿ ಇರ್ತಕ್ಕಂಥ C1 ಮತ್ತು C4 ಏನು ಮೂಳೆ ಇದೆ, ಆ ಮೂಳೆ ಕೂಡ ಏನು ಮುರಿದಿರ್ತಕ್ಕಂಥದ್ದು. ಆ ವಿಚಾರ ಎಕ್ಸ್ರೇಲಿ ಗೊತ್ತಾಗುತ್ತೆ. ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ಕೊಟ್ಟು ಏನು ವಿಜಯ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವಾರ್ಡ್ಗೆ ಈಗ ಶಿಫ್ಟ್ ಮಾಡಲಾಗಿದೆ. ಈಗ ವಾರ್ಡ್ನಲ್ಲಿ ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಅವರ ತಾಯಿ ಆಗಿರ್ಬೋದು, ಅವ್ರ ಸೊಸೆ ಹಿತ ಆಗಿರ್ಬೋದು, ಜೊತೆಗೆ ಅವರ ಸಹೋದರರು ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಈಗಷ್ಟೇ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪತಿಯಾದಂಥ ರವೀಂದ್ರ ಅವರು ಕೂಡ ಈಗಷ್ಟೇ ಏನು ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಈಗ ವೈದ್ಯರು ಈಗಾಗಲೇ ಒಂದು ಚಿಕಿತ್ಸೆ ಕೊಡ್ತಾರೆ. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೊಸೆ ಡಾಕ್ಟರ್ ಹಿತಾ ಕೂಡ ಒಂದು ತಜ್ಞ ವೈದ್ಯ ಆಗಿರ್ತಕ್ಕಂಥ ಹಿನ್ನೆಲೆ ಅವರು ಕೂಡ ಅತ್ತೆಯ ಒಂದು ಚಿಕಿತ್ಸೆ ಬಗ್ಗೆ ಏನು ನಿಗಾವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆ ಕೊಟ್ಟಂಥ ಡಾಕ್ಟರ್ ಏನು ರವಿ ಪಾಟೀಲ್ ಏನಿದ್ದಾರೆ, ರವಿ ಪಾಟೀಲ್ ಈಗ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಏನಂದರೆ ಏನು ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗಾಗಲೇ ಪ್ರಾಥಮಿಕವಾಗಿ ಎಲ್ಲ ಚಿಕಿತ್ಸೆ ಕೊಡಲಾಗಿದೆ. ಯಾವುದೇ ರೀತಿಯ ಏನು ಈಗ ತೊಂದರೆ ಇಲ್ಲ, ಅವರ ಆರೋಗ್ಯದ ಚೇತರಿಕೆ ಆಗುತ್ತೆ. 2-3 ದಿನಗಳಲ್ಲಿ ನಾವು ಆಸ್ಪತ್ರೆಯಿಂದ ಅವರನ್ನು ಡಿಸ್ಚಾರ್ಜ್ ಮಾಡ್ತೇವೆ. ಜೊತೆಗೆ ಅವ್ರ ಸಹೋದರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ತಲೆಗೆ ಬಲವಾದ ಪಟ್ಟು ಬಿದ್ದಿದೆ. ಜೊತೆಗೆ ಮೆದುಳು ಬಳಿ ಒಂದಿಷ್ಟು ಏನು ಬಾವು ಬಂದಿದೆ ಅನ್ನೋಂಥ ಮಾತನ್ನು ಕೂಡ ಅವರು ಏನು ವೈದ್ಯರು ಹೇಳಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಈಗ ಚಿಕಿತ್ಸೆಯನ್ನು ಕೊಡಲಾಗಿದೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು 2 ರಿಂದ 3 ದಿನಗಳ ಬಳಿಕ ಅವರಿಗೆ ಏನು ಡಿಸ್ಚಾರ್ಜ್ ಮಾಡ್ತೇವೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮನೆಯಲ್ಲೇ 1 ತಿಂಗಳ ಕಾಲ ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕು
ನೋಡಬೇಕಾಗತ್ತೆ ಅನ್ನೋಂಥ ಮಾತನ್ನು ಕೂಡ ಈಗ ವೈದ್ಯರು ಹೇಳಿರ್ತಕ್ಕಂಥದ್ದು. ಸದ್ಯ ಏನು ಆ ಒಂದು ಆದಂಥ ಅಪಘಾತ, ಸಂಕ್ರಾಂತಿ ಹಬ್ಬದ ದಿನ ಆದಂಥ ಅಪಘಾತ ಏನಿದೆ, ಅಪಘಾತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಪ್ರಾಣಾಪಾಯದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಜೊತೆ ಕಾರ್ನಲ್ಲಿದ್ದಂಥ 4 ಕೂಡ ಸುರಕ್ಷಿತವಾಗಿದ್ದಾರೆ. ಎಲ್ಲರೂ ಕೂಡ ಒಂದಿಷ್ಟು ಗಾಯಗಳಾಗಿದೆ. ಅವರೆಲ್ಲರೂ ಕೂಡ ಒಂದು ಸ್ಥಳೀಯ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈಗಷ್ಟೇ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಏನು ಪ್ರಮುಖವಾಗಿ ಬೆಳಗಾವಿ SP ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳದ್ ಆಗಿರ್ಬೋದು, ಪೊಲೀಸ್ ಕಮಿಷನರ್ ಅಂತ ಯಡಾಮಾರ್ಟಿನ್ ಆಗಿರ್ಬೋದು, ಅವರು ಕೂಡ ಭೇಟಿ ನೀಡಿರ್ತಕ್ಕಂಥದ್ದು. BJP ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆಂಡ್ಕೆ ಕೂಡ ಒಂದು ಭೇಟಿ ನೀಡಿರ್ತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಒಂದು ಸಾರ್ವಜನಿಕರಲ್ಲಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಂಬಲಿಗರಲ್ಲಿ ಒಂದು ಮನವಿ ಮಾಡಿಕೊಳ್ಳಲಾಗ್ತದೆ ಕುಟುಂಬಸ್ಥರಿಂದ. ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಮತ್ತು ಯಾರು ಕೂಡ ಆಸ್ಪತ್ರೆ ಹತ್ತ ಧಾವಿಸಕ್ಕೆ ಹೋಗಬೇಡಿ. ಯಾಕೆ ಎಲ್ಲರೂ ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ವನ್ನು ಯಾರಿಗೂ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ, ಅವರಿಗೆ ಚಿಕಿತ್ಸೆ ಕೊಡಲಾಗ್ತದೆ. ಹಾಗಾಗಿ ಅವರಿಗೆ ಈಗ ರೆಸ್ಟ್ ಬೇಕಾಗಿರ್ತಕ್ಕಂಥದ್ದು. ಅವರಿಗೆ ಈಗ ಏನಂದರೆ ಏನು ಔಷಧಿಗಳನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರು ಏನು ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಈಗ ಅವ್ರ ಕುಟುಂಬಸ್ಥರ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಆರೋಗ್ಯದಲ್ಲಿ ಚೇತರಿಕೆ ಆಗಿರ್ತಕ್ಕಂಥದ್ದು. ವೈದ್ಯರು ನಿರಂತರವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀತಿ ಇಷ್ಟೇ ಅಲ್ಲದೆ ಏನು ಘಟನೆ ಆದಂಥ ಸಂಬಂಧಪಟ್ಟಂತೆ ಈಗಾಗಲೇ ಕಿತ್ತೂರು ಪೊಲೀಸ್ ಠಾಣೆ ಕೂಡ ದೂರನ್ನು ದಾಖಲಿಸೋದಕ್ಕೆ ಸ್ವತಃ ಈಗ ಅವ್ರ ಗನ್ಮ್ಯಾನ್ ಮತ್ತು ಡ್ರೈವರ್ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಸ್ವತಃ SP ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ರಸ್ತೆ ಅಪಘಾತದಲ್ಲಿ ತಮ್ಮ ಪ್ರಾಣಾಪಾಯದಿಂದಲೇ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಏನು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂಥ ಏರ್ ಬ್ಯಾಗ್ಗಳು ಓಪನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈಗ ಅವ್ರ ಪ್ರಾಣಕ್ಕೆ ಯಾವುದೇ ರೀತಿ ಕೂತಾಗಿಲ್ಲ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಅವರಿಗೆ ಗಾಯಗಳಾಗಿರ್ತಕ್ಕಂಥದ್ದು, ಅವರಿಗೆ ಬೆನ್ನು ಮೂಲೆ ಮುರಿದಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ನಾವು ನಿರಂತರವಾಗಿ ಕೊಡ್ತಾ ಇದ್ದೇವೆ ಅನ್ನೋಂಥ ಮಾಹಿತಿಯನ್ನು ವೈದ್ಯರು ನೀಡಿರ್ತಕ್ಕಂಥದ್ದು. ನೀತಿ ಶ್ರೀಧರ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಒಂದು ರೀತಿಯಾಗಿ ಆತಂಕಕ್ಕೆ ಒಳಗಾಗಿರ್ತಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದು, ವೈದ್ಯರ ಬಳಿ ಏನಾದರೂ ಹೇಳಿದ್ದು, ಈ ಥರದ್ದು ಏನಾದ್ರು ಆಗಿದೆಯಾ ಅಂದರೆ ಈ ಘಟನೆ ಆದಮೇಲೆ ಅವ್ರನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ವಿ. ಸೊ ಅವ್ರು ಏನಾದ್ರು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳಿಗೋಸ್ಕರ. ಇನ್ನೊಂದು L1 ಮತ್ತು L4 ಫ್ರ್ಯಾಕ್ಚರ್ ಆಗಿದೆ ಅನ್ನೋದನ್ನ ವರದಿ ಹೇಳ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಫಿಸಿಯೋಥೆರಪಿನೋ ಅಥವಾ ಆಪರೇಷನ್ ಮಾಡುವ ಅಗತ್ಯತೆ ಈಗಿಲ್ಲ ಅಂತಂದು ಮುಂದಿನ ದಿನಗಳಲ್ಲಿ ಬರಬೇಕಾಗತ್ತಾ? ಈ ಥರದ್ದು ಏನಾದರೂ ಹೇಳಿದಾರಾ? ಕ್ಲಾರಿಟಿ ಇದೆಯಾ ಇದ್ರ ಬಗ್ಗೆ ಶ್ರೀಧರ್? ನೀತಿ ಈಗಾಗಲೇ ವೈದ್ಯರು ಹೇಳಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಚಿಕಿತ್ಸೆಯನ್ನು ಕೊಟ್ಟಿದೆ. ಯಾವುದೇ ರೀತಿಯ ಚಿಕಿತ್ಸೆ ಅಗತ್ಯ ಇಲ್ಲ. 2 ರಿಂದ 3 ದಿನಗಳಲ್ಲಿ ಅವ್ರಿಗೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಆ ಫ್ರ್ಯಾಕ್ಚರ್ ಆಗಿದೆ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡ್ತೀವಿ, ಅದು ಸರಿ ಹೋಗುತ್ತೆ. 1 ತಿಂಗಳ ಕಾಲ ಅವ್ರು ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕಾಗತ್ತೆ ಅನ್ನೋಂಥ ಮಾತನ್ನು ಕೂಡ ಈಗ ವೈದ್ಯರು ಹೇಳಿದ್ದಾರೆ. ನೀತಿ ಈಗ ನಾವು ಆಸ್ಪತ್ರೆ ಮುಂಭಾಗದಲ್ಲಿದ್ದೇವೆ. ನೀತಿ ನಾನು ತೋರಿಸ್ತಾ ಇದ್ದೀನಿ. ಇಡೀ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರಾಗಿರ್ಬೋದು, ಜೊತೆಗೆ ಅವ್ರ ಕುಟುಂಬಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಈಗ ಆಸ್ಪತ್ರೆ ಮುಂದೆ ಜಮಾಗೊಂಡಿರ್ತಕ್ಕಂಥದ್ದು. ಇನ್ನಷ್ಟು ಸುದ್ದಿ ತಿಳಿದಂತೆ ಜನರು ಕೂಡ ಒಂದು ಆಸ್ಪತ್ರೆ ಹತ್ರ ಮುಖ ಮಾಡ್ತಾ ಇದ್ದಾರೆ. ಆದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗ್ತಾ ಇಲ್ಲ. ಈಗ ಪ್ರಾಥಮಿಕವಾಗಿ SP ಭೀಮಾಶಂಕರ್ ಗುಳೇದ್ ಆಗಿರ್ಬೋದು ಮತ್ತು ಪೊಲೀಸ್ ಕಮಿಷನರ್ ಯಡಾಮಾರ್ಟಿನವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿ ಒಂದಿಷ್ಟು ಅವರಿಂದ ಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಇಡೀ ಘಟನೆಯ ಬಗ್ಗೆ ಸ್ವತಃ ಗೃಹ ಸಚಿವರಾದಂಥ ಪರಮೇಶ್ವರ್ ಕೂಡ ಅವರ ಕುಟುಂಬಸ್ಥರಿಗೆ ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ವಾರ್ಡ್ನಲ್ಲಿ ಅವರಿಗೆ ಈಗ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿಗ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ 4 ಕಡೆ ಫ್ರ್ಯಾಕ್ಚರ್ ಆಗಿರ್ತಕ್ಕಂಥ ಅಂಶವನ್ನು ಕೂಡ ಈಗ ವೈದ್ಯರು ಹೇಳಿದ್ದಾರೆ. ಅದು ಕೂಡ ಪ್ರಮುಖವಾಗಿ ಬೆನ್ನು ಮತ್ತು ಕುತ್ತಿಗೆ ಬಳಿ ಒಂದು ಫ್ರ್ಯಾಕ್ಚರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ 1 ತಿಂಗಳ ಕಾಲ ಬೆಡ್ ರೆಸ್ಟ್ ಅವಶ್ಯಕತೆ ಇದೆ ಅನ್ನೋಂಥ ಸಲಹೆಯನ್ನು ಕೂಡ ಈಗ ಸದ್ಯ ವೈದ್ಯರು ಕೊಟ್ಟಿದ್ದಾರೆ. ಇನ್ನು ಕುಟುಂಬಸ್ಥರು ಈಗ ಪ್ರಾಥಮಿಕ ಚಿಕಿತ್ಸೆ ಆದಮೇಲೆ ಸಂಜೆಯ ವೇಳೆಗೆ ಅಂದರೆ ಏನೆಲ್ಲ ಮತ್ತೆ ತೀರ್ಮಾನ ತೆಗೆದುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸ್ತಾರ ಅಥವಾ ಮತ್ತೆ ಬೇರೆ ಆಸ್ಪತ್ರೆಗೆ ಅವರು ಶಿಫ್ಟ್ ಮಾಡ್ತಾರ ಅಂತ ಕೂಡ ಇನ್ನು ಕುಟುಂಬಸ್ಥರು ಮುಂದೆ ಸಂಜೆ ವೇಳೆಗೆ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರಬಹುದು. ಆದರೆ ಇನ್ನೊಂದು ವಿಚಾರ ಏನಂದರೆ ನೀತಿ ಪ್ರಮುಖವಾಗಿ ಈ ಒಂದು ರಸ್ತೆ ಅಪಘಾತದಿಂದ ಒಂದಿಷ್ಟು ಆತಂಕ ಅವ್ರ ಕುಟುಂಬಸ್ಥರಲ್ಲಿ ಮನೆ ಮಾಡಿತ್ತು. ಸದ್ಯ ಈಗ ಕುಟುಂಬಸ್ಥರು ಹೇಳ್ತಿರ್ತಕ್ಕಂಥ ದೇವರ ದಯೆಯಿಂದ ಯಾವುದೇ ರೀತಿಯ ಒಂದು ಹಾನಿ ಆಗಿಲ್ಲ. ಸಣ್ಣ ಪುಟ್ಟ ಆದಂಥ ಗಾಯಗಳಿಂದ ಅವು ಕೂಡ ಶೀಘ್ರ ಗುಣಮುಖ ಆಗುತ್ತೆ ಅನ್ನೋಂಥ ಒಂದು ವಿಶ್ವಾಸವನ್ನು ಕೂಡ ಅವ್ರ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ನೀತಿ ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯಕ್ಕೆ ವೈದ್ಯರು ಹೇಳಿರೋ ಪ್ರಕಾರ ಟ್ರೀಟ್ಮೆಂಟನ್ನು ಶುರು ಮಾಡಿದ್ದೀವಿ, ಯಾವುದೇ ರೀತಿಯಾದಂಥ ಆಪರೇಷನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅವರ ಫ್ಯಾಮಿಲಿಯವರೆಲ್ಲ ನಿರ್ಧರಿಸಿ ಏನಾದರೂ ಟ್ರೀಟ್ಮೆಂಟ್ನನ್ನು ನಾವು ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಕೊಡಿಸೋಣ ಅಥವಾ ಬೆಂಗಳೂರಿಗೆ ಶಿಫ್ಟ್ ಮಾಡೋಣ ಅಥವಾ ಬೇರೆ ಯಾವುದಾದ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ, ಈ ಥರದ್ದು ಏನಾದರೂ ಡಿಸಿಷನನ್ನು ತೆಗೆದುಕೊಳ್ತಾರೆ ಏನು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈಗಾಗಲೇ ಹಾಸ್ಪಿಟಲ್ಗೆ SP ಸೇರಿದಂತೆ ಎಲ್ಲರೂ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಅನೇಕ ನಾಯಕರುಗಳು ಕೂಡ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸ್ ಕಮಿಷನರ್ ಯಡಾಮಾರ್ಟಿನ್ ಕೂಡ ಹಾಸ್ಪಿಟಲ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ.